ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಗಾಗಿ ವಿಡಿಯೋನ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು 31/5/2025ಕ್ಕೆ ಮುಗಿದಿರ್ತಕ್ಕಂಥ SSLC ಪರೀಕ್ಷೆ 2ರ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್. ಇವತ್ತು ಪರೀಕ್ಷೆ ಮುಗಿತು. ಭಾಳ ಜನ ಕೇಳ್ತಾ ಇದ್ರು, ಸರ್ ರಿಸಲ್ಟ್ ಯಾವಾಗ ಬರುತ್ತೆ, ಕಾಲೇಜ್ ಅಡ್ಮಿಷನ್ ಮಾಡೋಕ್ಕೆ ಅವಕಾಶ ಸಿಗುತ್ತೋ ಇಲ್ಲೋ ಅಂತ ಸುಮಾರು ಪ್ರಶ್ನೆಗಳು ನನಗಿತ್ತು. ಸೊ ಅದಕ್ಕಾಗಿ ಎಲ್ಲವೂ ಕೂಡ ಒಂದೇ ಸೊಲ್ಯೂಷನ್ ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಮ SSLC ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಒಂದು ವಿಡಿಯೋನ ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ವಿಡಿಯೋನ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಿಮ್ಮ ರಿಸಲ್ಟ್ ಬೇಗನೆ ಬರ್ತದೆ. ಯಾಕಂದರೆ ನಾಳೆ 6/6/2025ರಿಂದ ಸೊ ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕೇಂದ್ರಗಳನ್ನು ತೆರೀತಾ ಇದೆ ಮಂಡಳಿಯವರು. ಸೊ ಮಂಡಳಿಯವರು ಈ ವರ್ಷವೂ ಕೂಡ ನಿಮ್ಮ ಪರೀಕ್ಷಾ ಫಲಿತಾಂಶವನ್ನು ಬಹಳಷ್ಟು ಬೇಗ ಕೊಡ್ತಾರೆ. ಸೊ ಹೇಳ್ತಾ ಇದ್ದೀವಿ ಜೂನ್ 15ರ ಆಸುಪಾಸಿನಲ್ಲಿ. ಸೊ ಜೂನ್ 15ರಿಂದ 20 ತಾರೀಕು ಒಳಗಡೆ ನಿಮ್ಮ ರಿಸಲ್ಟ್ ಬರ್ತದೆ. ಇದಕ್ಕಿಂತ ಬೇಗ ಬಂದರೂ ಕೂಡ ಅಚ್ಚರಿ ಇಲ್ಲ. ಬಟ್ 15 ಅಂತ ನಾವು ಹೇಳ್ತಾ ಇದ್ದೀವಿ. ಸೊ 15 ತಾರೀಕವರೆಗೂ ಬರ್ಬೋದು. ಯಾಕಂದರೆ 15 ತಾರೀಕು ನಂತರ ನಿಮ್ಮ ಜುಲೈ 2ನೇ ವಾರದಲ್ಲಿ ಅಥವಾ ಜುಲೈ ಮೊದಲ ವಾರದಲ್ಲಿ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಪರೀಕ್ಷೆ 3ನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಯಾರೆಲ್ಲ ಪರೀಕ್ಷೆಗಾಗಿ ಕೂತಿದ್ದೀರಿ, ಸೊ ಜೂನ್ 15ರವರೆಗೆ ವೆಯ್ಟ್ ಮಾಡಿ. ಒಂದು 12-13 ದಿನದಲ್ಲಿನೇ ಕೂಡ, ಯಾಕಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕೇಂದ್ರಗಳು ಇರೋದ್ರಿಂದ ಒಂದು 4ರಿಂದ 5 ದಿನಗಳಲ್ಲಿ ಮೌಲ್ಯಮಾಪನ ಮುಗೀತದೆ. ಆಮೇಲೆ ಮುಂದೆ ಡಾಟಾಗಳನ್ನು ಕಂಪ್ಯೂಟರ್ಗೆ ವರ್ಗೀಕರಣ ಮಾಡ್ತಕ್ಕಂಥ ಕೆಲಸ ಇರ್ತದೆ. ಸೊ ಅದು ಕೂಡ ಆಯ್ತಂದ್ರೆ ಖಂಡಿತವಾಗಿ ನಿಮ್ಮ ರಿಸಲ್ಟು ಜೂನ್ 15 ತಾರೀಕು, ಹೆಚ್ಚು ಅಂತಂದರೆ 20, ಬಟ್ 15 ತಾರೀಕು ಒಳಗೆ ಖಂಡಿತವಾಗಿರ್ತಕ್ಕಂಥ ರಿಸಲ್ಟ್ ಬರ್ತದೆ. ಸೊ ನೀವುಗಳು ಕೂಡ ಪ್ರಥಮ PUCಗೆ ಪಾಸ್ ಆದವರು ನಿಮ್ಮ ಮುಂದಿನ ಭಾವಿ ಜೀವನದ ಉನ್ನತ ವ್ಯಾಸಂಗಕ್ಕೆ ಅವಕಾಶ ಸಿಗ್ತದೆ. ಸೊ ಎಲ್ಲ ಮಾಡೆಲ್ ಕೀ ಆನ್ಸರ್ಸ್ಗಳನ್ನು ಕೂಡ ನಾವು ಹಾಕಿದ್ದೀವಿ. ಬೋರ್ಡ್ದವರು ಕೂಡ ಬಿಟ್ಟಿದ್ದಾರೆ. ಆ ಒಂದು ಮಾಡೆಲ್ ಕೀ ಆನ್ಸರ್ಗಳಿಗೆ ಸಂಬಂಧಪಟ್ಟಂತೆ ತಾವುಗಳು ಕೂಡ ಏನು ಮಾಡ್ಬೋದು, ಅಬ್ಜೆಕ್ಷನ್ಸ್ಗಳನ್ನು ಫೈಲ್ ಮಾಡ್ಬೋದು. ಸೊ ಖಂಡಿತವಾಗಿ ಹೇಳ್ತಾ, ಸೊ ಈ ವಿಡಿಯೋ ಒಂದು ಮಾಹಿತಿಗಾಗಿರ್ತಕ್ಕಂಥ ವಿಡಿಯೋ ಇತ್ತು. ಖಂಡಿತವಾಗಿ ಈ ವಿಡಿಯೋದಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ, ಹ್ಯಾವ್ ಅ ನೈಸ್ ಡೇ.